ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ ಇವತ್ತೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗತ್ತಾ ಎಸ್ಐಟಿ ವರದಿ. ಸದನದಲ್ಲಿ ಮಧ್ಯಂತರ ವರದಿಯ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ಬಿಜೆಪಿ ಇವತ್ತು ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆ ಆಗಬಹುದಾದ ಸಾಧ್ಯತೆ ಇದೆ. ವರದಿಯನ್ನ ಪಡೆದ ಬಳಿಕ ಸಿಎಂ ಮತ್ತು ಡಿಸಿಎಂ ಮತ್ತು ಗೃಹ ಸಚಿವರು ಸಭೆ ಮಾಡಬಹುದಾದ ಸಾಧ್ಯತೆ ಇದೆ. ಸಭೆಯಲ್ಲಿ ವರದಿ ಬಗ್ಗೆ ಸರ್ಕಾರದ ಮುಂದಿನ ನಿಲುವಿನ ಬಗ್ಗೆ ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ತನಿಖೆ ಮುಂದುವರಿಸಬೇಕಾ ಅಥವಾ ಬೇಡವಾ ಈ ನಿರ್ಧಾರಕ್ಕೆ ಬರ್ತಾರೆ. ದೂರುದಾರ ಷಡ್ಯಂತ್ರದ ಬಗ್ಗೆ ನಾಳೆ ಸದನಕ್ಕೆ ಮಾಹಿತಿಯನ್ನ ನೀಡಲಿದ್ದಾರೆ ಪರಮೇಶ್ವರ್ ಅವರು. ಸದನದ ಕಲಾಪ ಶುರುವಾಗುವ ಮುನ್ನ ಗೃಹ ಸಚಿವರನ್ನ ಭೇಟಿ ಆಗಲಾಗತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಲಿದೆ ಎಸ್ಐಟಿ. ಸೊ ಹಾಗಾಗಿ ಏನಾಗಬಹುದು, ಏನ್ ಸ್ಟೇಟ್ಮೆಂಟ್ ಕೊಡ್ಬೋದು, ಏನ್ ನಿರ್ಧಾರ ತೆಗೆದುಕೊಳ್ಬಹುದು ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ. ಸರ್ಕಾರದ ಮೇಲೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಈಗಾಗಲೇ ವಿರೋಧ ಪಕ್ಷಗಳು ಕೇಳಿದೆ. ಜೊತೆಗೆ ಈ ಪ್ರಕರಣದಲ್ಲಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗತ್ತೆ, ನಿರ್ಧಾರವನ್ನ ಕೈಗೊಳ್ಬೇಕಾಗತ್ತೆ. ಸುಖ ಸುಮ್ಮನೆ ಏನು ಹೇಳೋದಕ್ಕೂ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ಸರ್ಕಾರ ಇಲ್ಲಿವರೆಗೂ ಬಹಳ ಜಾಣ ನಡೆಯನ್ನೇ ಇಟ್ಟಿದೆ. ಮುಂದಿನ ನಡೆಯೂ ಕೂಡ ಅಷ್ಟೇ ಜಾಣವಾಗಿರ್ಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಎರಡನ್ನೂ ಇರೋದ್ರಿಂದ ಏನು ತೀರ್ಮಾನವನ್ನ ಪ್ರಕಟಿಸಬಹುದು, ಯಾವ ನಿರ್ಧಾರಕ್ಕೆ ಬರಬಹುದು, ಇಲ್ಲಿಗೆ ಶೋಧ ಕಾರ್ಯ ಮುಗಿಸ್ಬಿಡ್ತಾರಾ ಅಥವಾ ಕಂಪ್ಲೀಟ್ ಮಾಡಿಸ್ಬಿಡ್ತಾರಾ ಪ್ರಶ್ನೆ ಇದೆ, ಕಾದ್ ನೋಡ್ಬೇಕಿದೆ.